ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆಗಾಲದಲ್ಲಿ ಮಳೆ ಆಗದೆ ಇನ್ನೇನಾಗಬೇಕ್ರಿ. ಆದರೆ ಕೆಲವು ಕಡೆಗಳಲ್ಲಿ ಸೇತುವೆ ಮುಳುಗಡೆ ಆಗಿದೆ. ಹಾಗಾಗಿ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಕೆಲವು ಕಡೆಗಳಲ್ಲಿ ಗ್ರಾಮಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಏನು ಮಾಡಬೇಕು ಅಂತ ಪರದಾಡ್ತಾ ಇದ್ದಾರೆ. ಮಗದೊಂದು ಕಡೆಗೆ ರೈತರು ಮಳೆ ಚೆನ್ನಾಗಿ ಆಗ್ತಿದೆಯಪ್ಪ, ಬೆಳೆ ಬೆಳ್ಕೊಳ್ಳೋಣ ಅಂತ ಬಯಸಿದರು. ಬಟ್ ಬೆಳೆಗಳು ನಾಶ ಆಗ್ತಾ ಇದೆ. ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದ ನೋಡಿ ಸ್ಟೋರಿಯನ್ನು. ರಾಜ್ಯದ ಹಲವೆಡೆ ಮಳೆ ಅವಾಂತರ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಾಜ್ಯದಲ್ಲಿ ಹಲವೆಡೆ ವರ್ಣ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಹಲವು ಜಿಲ್ಲೆಗಳಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ಸೇತುವೆಗಳು ಮುಳುಗಡೆಯಾಗಿವೆ. ಜನರ ಸಂಚಾರಕ್ಕೆ ತೊಡಕು ಉಂಟಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯಬ್ಬರ. ಉಕ್ಕಿ ಹರಿಯುತ್ತಿರುವ ಜೀವನದಿಗಳು. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವ ಪ್ರವಾಹದ ಭೀತಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಹಿನ್ನೆಲೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಭಾರೀ ಪ್ರಮಾಣದ ನೀರು ಹೊರಕ್ಕೆ ಬಿಡಲಾಗುತ್ತಿದೆ. ಪರಿಣಾಮ ಕೃಷ್ಣಾ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿವೆ. ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಘಟಪ್ರಭಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ದು, ಹಿಡಕಲ್ ಜಲಾಶಯದಿಂದ 50,000ಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೊಟಬಾಗಿ ಗ್ರಾಮದ ಶಕ್ತಿಪೀಠ ದುರ್ಗಾದೇವಿ ದೇವಸ್ಥಾನ ಜಲಾವೃತವಾಗಿದೆ. ಇತ್ತ ಗೋಕಾಕ ನಗರದ ನದಿ ತೀರದ ಪ್ರದೇಶಗಳು ಜಲಾವೃತಗೊಂಡಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿದ್ದ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಟಿಬಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಐತಿಹಾಸಿಕ ಸ್ಮಾರಕಗಳು ಮುಳುಗಡೆ ಹಂತಕ್ಕೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹರಿಬಿಡಲಾಗ್ತಾ ಇದ್ದು, ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ನವಬೃಂದಾವನ ನಡುಗಡ್ಡೆ ಸಂಪೂರ್ಣ ಜಲಾವೃತದಿಂದ ಸಂಪರ್ಕ ಕಳೆದುಕೊಂಡಿದೆ. ಅದೇ ರೀತಿ ಆನೆಗುಂದಿ ಬಳಿ ಇರುವ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಸಮಾಧಿ ಸಹ ಮುಳುಗಡೆ ಹಂತ ತಲುಪಿದೆ. ಜಲಾಶಯದಿಂದ 26 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದ್ದು, ಪ್ರವಾಹ ಭೀತಿ ಉಂಟಾಗಿದೆ. ನವವೃಂದಾವನಕ್ಕೆ ಸಂಪರ್ಕ ಸೇತುವೆಯಾಗಿದ್ದ ಬೋಟ್ ಸ್ಥಗಿತಗೊಂಡಿದೆ. ನದಿಗೆ ಬೋಟ್ ಇಳಿಸದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈಗ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಬಳಿ ಇದ್ದೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ನದಿಗೆ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಂದರೆ ಬೋಟ್ಗಳಿಗೆ ಯಾವುದೇ ರೀತಿ ನದಿಗೆ ತೆರಳದಂತೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನದಿಯ ಪಕ್ಕ ಎಂದರೆ ಬೋಟ್ಗಳನ್ನೆಲ್ಲ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಪ್ರತಿನಿತ್ಯ ಸಾವಿರಾರು ಜನರು ಎಂದರೆ ಪ್ರತಿನಿತ್ಯ ನವಬೃಂದಾವನ ಗಡ್ಡಿಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಆ ಕಾರಣಕ್ಕಾಗಿ ಯಾವುದೇ ರೀತಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೋಟ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಜಿಲ್ಲಾಡಳಿತ. ಈಗ ನೋಡ್ತಾ ಇರಬಹುದು ದೇವಭದ್ರಾ ಜಲಾಶಯದಿಂದ 26 ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ನದಿಗೆ ಬಿಟ್ಟ ಹಿನ್ನೆಲೆಯಲ್ಲಿ ನೋಡ್ತಾ ಇರಬಹುದು ಶ್ರೀಕೃಷ್ಣ ದೇವರಾಯ ಸಮಾಧಿ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ. ನೋಡ್ತಾ ಇರಬಹುದು ಸ್ವಲ್ಪ ಮಟ್ಟಿಗೆ ಮೇಲೆ ಅಂದ್ರೆ ಕಾಣ್ತಾ ಇರೋ ದೃಶ್ಯ ಕಾಣ್ತಾ ಇದೆ ಅಷ್ಟೇ. ಮಂಟಪ ಐತೆ ಅನ್ನುವ ದೃಶ್ಯದಲ್ಲಿ ಸಹ ಕಾಣ್ತಾ ಇಲ್ಲ. ಆ ಮಟ್ಟದಲ್ಲಿ ನೀರು ಸಹ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ನದಿ ತುಂಗಭದ್ರಾ ಜಲಾಶಯಕ್ಕೆ 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ನದಿ ಅಕ್ಕಪಕ್ಕ ಇರುವಂಥ ಹೊಲ ಗದ್ದೆಗಳಿಗೆ ಅಂದರೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ಅಕ್ಕಪಕ್ಕ ನೋಡ್ತಾ ಇರೋ ದೃಶ್ಯದಲ್ಲಿ ಇದು ಈಗ ನದಿ ಪಕ್ಕ ಇರುವಂಥ ತೆಂಗು ಆಗಿರ್ಬೋದು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಈ ಎಲ್ಲ ಬೆಳೆಗಳೆಲ್ಲ ನೀರು ನುಗ್ಗಿವೆ ಅಂತ ಹೇಳ್ಬೋದಾಗಿದೆ. ಬೆಳಗಾವಿಯಲ್ಲಿ ಮಳೆಗೆ ಮತ್ತೊಬ್ಬರು ಬಲಿ. ಮನೆ ಮೇಲ್ಛಾವಣಿ ಬಿದ್ದು ವ್ಯಕ್ತಿ ಸಾವು. ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ. ಬೆಳಗಾವಿಯಲ್ಲಿ ಮಳೆಗೆ 2ನೇ ಬಲಿಯಾಗಿದೆ. ರಾಮದುರ್ಗ ಪಟ್ಟಣದಲ್ಲಿ ಮನೆ ಮೇಲ್ಛಾವಣಿ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನಿಂಗಾಪುರ ಪೇಟೆಯ ನಿವಾಸಿ ವಾಮನರಾವ್ ಪವಾರ್ ಮೃತ ದುರ್ದೈವಿಯಾಗಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಘಟಪ್ರಭಾ ನದಿ ಅಬ್ಬರ ಜೋರಾಗಿದೆ. ಘಟಪ್ರಭಾ ನದಿಯಲ್ಲಿ 50,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರಿನ ಹರಿವು ಬಿಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ದೇವಸ್ಥಾನದೊಳಗೆ 6 ಅಡಿಯಷ್ಟು ನೀರು ನಿಂತಿದ್ದು ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಸುರೇಬಾನ್ ಬೆನ್ನೂರ ಗ್ರಾಮದಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆ ಮೇಲೆ ಬೈಕ್ ಸವಾರ ಹುಚ್ಚಾಟ ಮೆರೆದಿದ್ದಾನೆ. ರಭಸವಾಗಿ ಹರಿಯುವ ನದಿಯಲ್ಲಿ ಹುಚ್ಚಾಟ ಮೆರೆದಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ರೂ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಭಾರೀ ಮಳೆ. ತುಂಬಿ ಹರಿಯುತ್ತಿರುವ ಇಂದ್ರಮ್ಮನ ಕೆರೆ. ತಡೆಗೋಡೆ ಮೇಲೆ ಬೈಕ್ ಓಡಿಸಿ ಹುಚ್ಚಾಟ. ಧಾರವಾಡ ಜಿಲ್ಲೆಯಲ್ಲಿ ಕೂಡ ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಗೆ ಜಿಲ್ಲೆಯ
ಹುಲ್ಲಿಕೆರೆ ಗ್ರಾಮದ ಇಂದ್ರಮ್ಮನ ಕೆರೆ ಕೂಡ ಕೋಡಿ ಬಿದ್ದಿದೆ. ಇನ್ನ ಕೆರೆ ಕೋಡಿ ಬಿದ್ದ ಪರಿಣಾಮ ಕೆಲವರು ಸೆಲ್ಫಿ ರೀಲ್ಸ್ ಮಾಡಲು ಬರ್ತಾ ಇದ್ರೆ, ಕೆಲವರು ಕೆರೆ ತಡೆಗೋಡೆ ಮೇಲೆ ಬೈಕ್ ಓಡಿಸಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಇನ್ನು ಇತ್ತ ಕಲಬುರಗಿ ಜಿಲ್ಲೆಯಲ್ಲೂ ಮಳೆಯಾರ್ಭಟ ಜೋರಾಗಿದೆ. ಅಫಜಲಪುರ ತಾಲೂಕಿನಲ್ಲಿ ನೀಲೂರು ಗ್ರಾಮದ ರೈತರು ತರಕಾರಿ ಸಾಗಾಟ ಮಾಡೋಕೆ ಸಂಕಷ್ಟ ಪಡುತ್ತಿದ್ದಾರೆ. ಸತತ ಮಳೆಗೆ ನದಿಯಂತಾಗಿರೋ ರಸ್ತೆಗಳಲ್ಲಿ ಪರದಾಡುತ್ತಿದ್ದಾರೆ. ಇತ್ತ ಕಾಗಿಣಾ ನದಿಯಲ್ಲಿ ಉತ್ತರಾದಿ ಮಠಕ್ಕೆ ನೀರು ನುಗ್ಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಸತತವಾಗಿ ಏನಂತಿದ್ರೆ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಜಿಲ್ಲೆಯ ಬಹುತೇಕ ಹಳ್ಳ ಕೊಳ್ಳ ಏನಂತಿದ್ರೆ ಈಗ ತುಂಬಿ ಹರಿತಾ ಇರುವಂಥದ್ದು. ಈ ಕಡೆ ತಾವು ನೋಡ್ತಾ ಇರಬಹುದು, ಇದು ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲ್ಲಿಕೆರೆ ಗ್ರಾಮದ ಇಂದ್ರಮ್ಮನ ಕೆರೆ ಅನ್ನುವಂಥ ಒಂದು ಕೆರೆ ಇದು. ಈ ಕೆರೆ ಏನಂತಿದ್ರೆ ಇವತ್ತು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಬಂದಿರೋದ್ರಿಂದ ಈಗ ಕೋಡಿ ಹರಿತಾ ಇರುವಂಥದ್ದು. ಸುಮಾರು 1000 ಎಕರೆಗಳಲ್ಲಿ ಏನಂತಿದ್ರೆ ಇರುವಂಥ ಈ ಒಂದು ಕೆರೆಗೆ ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಈ ಎಲ್ಲ ನೀರು ಏನಂತಿದ್ರೆ ಈಗ ಕೆರೆಗೆ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಾಕಷ್ಟು ಪ್ರವಾಸಿಗರು ಈ ಒಂದು ಏನಂತಿದ್ರೆ ರಮಣೀಯ ನೋಟ ನೋಡಲಿಕ್ಕೆ ಬಂದಿದ್ದಾರೆ. ಆದರೆ ಕೆಲವೊಬ್ಬರು ಹುಚ್ಚಾಟ ಕೂಡ ಏನಂತಿದ್ರೆ ಇಲ್ಲಿ ಮೆರಿತಾ ಇರುವಂಥದ್ದು. ಅದು ತಡೆಗೋಡೆ ಇದೆ, ಕೆರೆ ತಡೆಗೋಡೆ, ಅದರ ಮೇಲೆ ಬೈಕ್ ತರುವಂಥ ಕೆಲಸ ಕೂಡ ಇಲ್ಲೇನಂತಿದ್ರೆ ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರೀಲ್ಸನ್ನು ಕೂಡ ಮಾಡಲಿಕ್ಕೆ ಮೊಬೈಲ್ಗಳಲ್ಲಿ ಇಲ್ಲಿ ನಿಂತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಸಾಕಷ್ಟು ಮಕ್ಕಳು ಕೂಡ ಇಲ್ಲಿ ಏನಂತಿದ್ರೆ ಆ ಕೆರೆಗೆ ನೋಡಲಿಕ್ಕೆ ಬರ್ತಾ ಇರುವಂಥದ್ದು. ಜಿಲ್ಲೆಯ ಬಹುತೇಕ ದೊಡ್ಡ ಕೆರೆ ಅಂತ ಇದ್ರೆ ಇದು ಬೆಳಗಾವಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಗಡಿಯಲ್ಲಿರುವಂಥ ಒಂದು ದೊಡ್ಡ ಕೆರೆ. ಅಪಾಯದ ಮಟ್ಟ ಮೀರಿದ ತುಂಗಭದ್ರಾ ನದಿ. ತೆಪ್ಪದಲ್ಲಿ ಮೃತದೇಹ ಸಾಗಿಸಿದ ಕುಟುಂಬಸ್ಥರು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಕೋಟೆ ಪ್ರದೇಶದಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ತುಂಗಭದ್ರಾ ನದಿ ನೀರಿನಿಂದ ಸ್ಮಶಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಜಲಾವೃತವಾಗಿದೆ. ಈ ಹಿನ್ನೆಲೆ ಕುಟುಂಬಸ್ಥರು ಮೃತದೇಹ ತೆಪ್ಪದಲ್ಲಿ ಸ್ಮಶಾನಕ್ಕೆ ಸಾಗಿಸಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಇತ್ತ ರಾಯಚೂರಿನಲ್ಲಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಹಂತ ಹಂತವಾಗಿ ಅಧಿಕ ನೀರು ಬಿಡುಗಡೆಯಾಗುತ್ತಿದೆ. ಇದರಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದೊಂದಾಗಿ ಸೇತುವೆಗಳು ಮುಳುಗಡೆಯಾಗುತ್ತಿವೆ. ದೇವದುರ್ಗದ ಹೂವಿನ ಹೆಡಗಿ ಸೇತುವೆ ಕೂಡ ಮುಳುಗಡೆಯ ಭೀತಿಯಲ್ಲಿದೆ. ಲಿಂಗಸುಗೂರಿನ ಶೀಲಹಳ್ಳಿ ಸೇತುವೆ ಈಗಾಗಲೇ ಮುಳುಗಡೆಯಾಗಿದ್ದು 5-6 ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಯಾದಗಿರಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಮುಂದುವರಿದ ಮಳೆಯಬ್ಬರ. ಅನ್ನದಾತರ ಪಾಲಿಗೆ ಶಾಪವಾದ ವರುಣ. ನಿರಂತರ ಮಳೆಗೆ ಹೊಲದಲ್ಲಿಯೇ ಕೊಳೆತ ಬೆಳೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯಬ್ಬರ ಮುಂದುವರೆದಿದೆ. ಮಳೆಗೆ ಜನಜೀವನ ನಲುಗಿದೆ. ಜಿಲ್ಲೆಯ ಅನ್ನದಾತರ ಪಾಲಿಗೆ ವರುಣ ಶಾಪವಾಗಿದ್ದಾನೆ. ಸತತ ಮಳೆಯ ನೀರಿನಿಂದ ಜಮೀನುಗಳು ಜಲಾವೃತಗೊಂಡು ಕೆರೆಯಂತಾಗಿದ್ದು, ಹತ್ತಿ ಮತ್ತು ಹೆಸರು ಬೆಳೆ ಸಂಪೂರ್ಣ ಮಳೆ ನೀರಿಗೆ ಆಹುತಿಯಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ, ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು, ಅಪಾರ ಪ್ರಮಾಣದ ಬೆಳೆ ನಾಶವಾಗಿ ಹೊಲದಲ್ಲಿಯೇ ಬೆಳೆಗಳು ಕೊಳೆಯುತ್ತಿವೆ. ಧಾರವಾಡ ಜಿಲ್ಲೆಯಲ್ಲಿ ಸತತವಾಗಿ ಸುರಿತಿರುವಂತಹ ಮಳೆಗೆ ಗ್ರಾಮೀಣ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಕೂಡ ರೈತರಿಗೆ ಈಗ ಬರೆಯ ಮೇಲೆ ಬರೆ ಎಂಬಂತಾಗಿದೆ. ಈಗಾಗಲೇ ರಸಗೊಬ್ಬರಕ್ಕೆ ಕ್ಯೂವಲ್ಲಿ ನಿಂತು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಅಧಿಕಾರಿಗಳಿಂದ ಒಂದಿಷ್ಟು ಸಂಕಟವನ್ನು ಅನುಭವಿಸಿ ಗೊಬ್ಬರ ತಂದು ಹಾಕಿದಂಥ ಬೆಳೆಗೆ ಈಗ ಶಾಪವಾಗಿ ಪರಿಗಣಿಸಿದ್ದಾನೆ ಮಳೆರಾಯ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ಪ್ರಮಾಣದಲ್ಲಿ ಗದ್ದೆಯಲ್ಲಿ ಮತ್ತು ಹೊಲದಲ್ಲಿ ನೀರು ನಿಂತಿದೆ ಅಂತ. ಸೊ ಹೆಸರು ಬೆಳೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಒಂದು ರೀತಿ ಬಂಗಾರದ ಬೆಳೆ ಅಂತಲೇ ಹೇಳ್ಬೋದು. ಧಾರವಾಡ ಜಿಲ್ಲೆಗೆ ಹೆಸರು ಬೆಳೆ ಅಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಗುರುತಿಸಿ ಒಂದು ರೀತಿಯ ಬೆಂಬಲ ಬೆಳೆಯನ್ನು ಕೂಡ ಘೋಷಣೆ ಮಾಡ್ತಾ ಇತ್ತು. ಆದರೆ ಈ ಬಾರಿಯ ಬೆಳೆ ಕೈಗೆ ಬರುವಷ್ಟರಲ್ಲಿ ಈಗ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವ ಪ್ರಮಾಣದಲ್ಲಿ ಇಲ್ಲಿ ನೋಡ್ಬೋದು, ರೈತರೊಬ್ಬರು ಹಿಡಿದು ನಿಂತಿದ್ದಾರೆ. ಈ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂಥದ್ದು. ಬೀದರ್ನ ಕಾರಂಜ ಡ್ಯಾಂ ಭರ್ತಿ. ನದಿಗಳಿಗೆ ಅಧಿಕ ಪ್ರಮಾಣದ ನೀರು ಬಿಡುಗಡೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ನಿರಂತರವಾಗಿ ಮಹಾಮಳೆಯ ಪರಿಣಾಮ ಜಿಲ್ಲೆಯ ಜೀವನದಿ ಕಾರಂಜ ಭರ್ತಿಯಾಗಿದ್ದು, ಕಾರಂಜ ಜಲಾಶಯದಿಂದ 6,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. 7.69 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯವಿರುವ ಕಾರಂಜ ಜಲಾಶಯದಿಂದ ಮೊದಲ ಬಾರಿಗೆ ಈ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ದು, ಸತತವಾಗಿ ಜಿಲ್ಲೆಯಲ್ಲಿ ದಾಖಲೆಯ ಮಹಾಮಳೆಯ ಪರಿಣಾಮ ಕಾರಂಜ ಜಲಾಶಯ ಭರ್ತಿಯಾಗಿದೆ. ಮತ್ತೆ ಮಹಾಮಳೆಯಾದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಈಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಏನೋ ಒಂದು ಡ್ಯಾಮ್ ಜಲಾಶಯ ಬಳಿ ಇದ್ದೀವಿ. ನೋಡ್ಬೋದು ಯಾವ ರೀತಿ 4 ಗೇಟ್ಗಳ ಮೂಲಕ 6,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನು ಈಗ ಹೊರಗೆ ಬಿಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಕಾರಂಜ ಜಲಾಶಯದಿಂದ ಮಾಂಜನ ನದಿಗೆ, ಅಂದರೆ ಪ್ರಮುಖವಾಗಿ ಕಾರಂಜ ಜಲಾಶಯದಿಂದ ಬಾಲ್ಕಿ ತಾಲೂಕಿನ ವಿವಿಧ ಗ್ರಾಮಗಳ ಮೂಲಕ ಈ ಒಂದು ಮಾಂಜನ ನದಿಗೆ ಸೇರುವಂಥದ್ದು. ಅಪಾರ ಪ್ರಮಾಣದ ನೀರನ್ನು ಈ ಬಾರಿ ಮೊದಲ ಬಾರಿ ಬಿಡ್ತಾ ಇರುವಂಥದ್ದು. ಯಾಕಂದರೆ 6,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನು ಬಿಡ್ತಂತು. ಈ ಪ್ರಮುಖವಾಗಿ
ತೆಲಂಗಾಣದಲ್ಲೂ ಕೂಡ ಅತ್ಯಧಿಕ ಮಳೆ ಆಗ್ತಿರುವಂಥದ್ದು, ಅದು ಬ್ಯಾಕ್ ವಾಟರ್ ಆಗಿ ಬರ್ತಿರುವಂಥದ್ದು, ಜೊತೆಗೆ ಜಿಲ್ಲೆಯಾದ್ಯಂತ ದಾಖಲೆಯ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಈ ಬಾರಿ ಕಾರಂಜ ಏನೋ ಒಂದು ಜಲಾಶಯ ಇದೆ ಭರ್ತಿ ಆಗಿರುವಂಥದ್ದು. ಹೀಗಾಗಿ ಒಂದು ರೀತಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ 4 ಗೇಟನ್ನು ಮೊದಲ ಬಾರಿಗೆ ಓಪನ್ ಮಾಡಿರುವಂಥದ್ದು. 4 ಗೇಟ್ಗಳ ಮೂಲಕ 6,000ಕ್ಕೂ ಅಧಿಕ ಕ್ಯೂಸಸ್ ನೀರನ್ನು ಬಿಡ್ತಾ ಅಂತ ನೋಡ್ಬೋದು. ಯಾವ ರೀತಿ ಬೋರ್ಗರಿದು ಈ ಒಂದು ಏನು ಬಾಲ್ಕಿ ತಾಲೂಕಿನ ಮೂಲಕ ಮಾಂಜನದಿ ಸೇರ್ತಾ ಇದೆ ನೀರು ಅನ್ನುವ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಇದು ಪ್ರಮುಖವಾಗಿ ಇಲ್ಲಿನ ಒಂದು ನದಿ ಪಾತ್ರದ ಅಂದರೆ ಪ್ರಮುಖವಾಗಿ ಕಾರಂಜ ಜಲಾಶಯದ ಮೂಲಕ ಮಾಂಜನದಿ ಹೋಗ್ತದೆ. ಅಲ್ಲಿ ಒಂದು ರೀತಿಯ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ದಡಲಿರ್ತಕ್ಕಂಥ ಸಾವಿರಾರು ಹೆಕ್ಟೇರ್ ಪ್ರದೇಶದ ಬೆಳೆಗಳು ಕೂಡ ನಾಶ ಆಗಿರುವಂಥದ್ದು. ಜೊತೆಗೆ ಒಂದು ರೀತಿಯ ಪ್ರವಾಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾವ ಸಮಯದಲ್ಲಿ ಏನಾಗ್ತದೋ ಅನ್ನುವಂಥದ್ದು. ಹೀಗಾಗಿ ಏನೋ ಒಂದು 7.69 TMC ಸಾಮರ್ಥ್ಯ ಇರ್ತಕ್ಕಂಥ ಕಾರಂಜ ಜಲಾಶಯದಿಂದ ಈಗ ನೀರನ್ನು ಹೊರಗಡೆ ಬಿಡ್ತಾರಂತ. ಇನ್ನೂ ಹೆಚ್ಚಿನ ಮಳೆ ಹಾಗೇ ಕಂಟಿನ್ಯೂ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಗೆ ಬಿಡ್ತವಂಥದ್ದು. ಹೀಗಾಗಿ ನೋಡ್ಬೋದು ಯಾವ ರೀತಿ ದೃಶ್ಯ ಇದೆ. 4 ಗೇಟ್ಗಳ ಮೂಲಕ ಕಾರಂಜ ಜಲಾಶಯದ ನೀರನ್ನು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ಒಟ್ನಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಗದ್ದೆಗಳು, ರಸ್ತೆಗಳು ನದಿಯಂತಾಗಿದ್ದು ಜನರು ಪರದಾಡುವಂತಾಗಿದೆ. ಮತ್ತೊಂದೆಡೆ ಬೆಳೆ ನಾಶದಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.